ಮಂತ್ರಿ ಸ್ಥಾನ ಕೇಳಿದ ಶಾಸಕರ ಮೇಲೆ ಡಿಕೆ ಶಿವಕುಮಾರ್ ಗರಂ ಆಗಿದ್ದಾರೆ. ಶಾಸಕರು ಶಿಸ್ತು ಮೀರಿದ್ರೆ ಕ್ರಮ ಕೈಗೊಳ್ಳಬೇಕಾಗುತ್ತೆ. ಮಂತ್ರಿ ಸ್ಥಾನ ಕೇಳಿದ ಶಾಸಕರ ಮೇಲೆ ಡಿಕೆ ಗರಂ. ಶಾಸಕರು ಶಿಸ್ತು ಮೀರಿದ್ರೆ ಕ್ರಮ ಕೈಗೊಳ್ಳಬೇಕಾಗುತ್ತೆ. ಯಾರೇ ಆದ್ರೂ ಸಚಿವ ಸ್ಥಾನ ಕೇಳೋದು ತಪ್ಪಲ್ಲ, ಆದ್ರೆ ಇದು ಸಮಯ ಅಲ್ಲ ಎಂದ ಡಿಸಿಎಂ ಡಿಕೆ ಶಿವಕುಮಾರ್. ಕಾಂಗ್ರೆಸ್ ಪಕ್ಷದ ಶಿಸ್ತನ್ನ ಯಾರು ಮೀರಬೇಡಿ, ಪಕ್ಷದ ಚೌಕಟ್ಟಿನ ಒಳಗೆ ಎಲ್ಲರೂ ಮಾತಾಡಬೇಕು. ಕೆಲ ಶಾಸಕರು ಏನೇನೋ ಮಾತಾಡ್ತಿದ್ದಾರೆ, ಇದು ಸಂಪುಟ ಪುನಾರಚನೆ ಕೇಳುವ ಟೈಮ್ ಅಲ್ಲ ಅಂತ ಡಿಕೆ ಶಿವಕುಮಾರ್ ಗರಂ ಆಗಿದ್ದಾರೆ. ಪಂಚರಾಜ್ಯ ಎಲೆಕ್ಷನ್ ಇದೆ, ಮೊದಲು ಮುಗಿಸೋಣ, ಇದೀಗ ಮಂತ್ರಿ ಮಾಡಿ ಅನ್ನೋ ಸಮಯ ಅಲ್ಲ ಇದು. ದೆಹಲಿಗೆ ತೆರಳಿದ ಕೈ ಶಾಸಕರ ವಿರುದ್ಧ ಡಿಕೆಶಿ ಗರಂ ಆಗಿದ್ದಾರೆ. ಈಗಾಗಲೇ 20ಕ್ಕೂ ಹೆಚ್ಚು ಶಾಸಕರು, ಹಿರಿಯ ಶಾಸಕರು ದೆಹಲಿಗೆ ಧಾವಿಸಿರುವಂತದ್ದು. ನಮಗೆ ಮಂತ್ರಿ ಸ್ಥಾನ ಬೇಕು ಅಂತ ಪಟ್ಟಿಡಿದಿದ್ದಾರೆ. ಸಚಿವ ಸಂಪುಟ ಪುನಾರಚನೆ ಆಗಬೇಕು, ನಮಗೆ ಅವಕಾಶವನ್ನ ಮಾಡಿಕೊಡ್ಬೇಕು, ಅದರ ಜೊತೆಗೆ ಹೊಸಬರಿಗೂ ಸಹಿತ ಅವಕಾಶ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಕೂಡ ಪಟ್ಟನ್ನ ಹಿಡಿದಿದ್ದಾರೆ. ಈ ವಿಚಾರವನ್ನ ಪ್ರಸ್ತಾಪ ಮಾಡುವುದಕ್ಕೆ ಇದು ಸಮಯವಲ್ಲ ಅಂತ ಹೇಳ್ತಾರೆ ಡಿಕೆ ಶಿವಕುಮಾರ್. ಯಾಕಂದ್ರೆ ಪಂಚರಾಜ್ಯಗಳ ಎಲೆಕ್ಷನ್ ನಡೀತಾ ಇದೆ. ಪಂಚರಾಜ್ಯಗಳ ಹೊರ ರಾಜ್ಯಗಳಲ್ಲಿ ಇದನ್ನ ಎಕ್ಸಾಂಪಲ್ ಆಗಿ ಇಟ್ಕೊಂಡು ಅಲ್ಲಿರುವಂತಹ ವಿರೋಧ ಪಕ್ಷಗಳಿಗೆ ಒಂದು ರೀತಿಯಾಗಿ ಆಹಾರ ಆಗುತ್ತೆ ಈ ಸಬ್ಜೆಕ್ಟು. ಇದನ್ನ ಬಳಸ್ಕೊಂಡು ಪ್ರಚಾರಕ್ಕೆ ಮುನ್ನುಗ್ಗುವಂಥದ್ದು ಹೆಚ್ಚಾಗುತ್ತೆ. ಯಾಕಂದ್ರೆ ಇತ್ತೀಚೆಗೆ ಗಮನಿಸಿದ್ವಿ, ಕೇರಳ ಸಿಎಂ ಸಹಿತ ಮಾತನಾಡಿರುವಂಥದ್ದು ಕರ್ನಾಟಕದಲ್ಲಿ ಆಗಿರುವಂತ ಕೆಲಸಗಳ ಬಗ್ಗೆ. ಅದೇನಿಲ್ಲ, ಎಲ್ಲ ಹೋಗಿದ್ದಾರೆ, ಸಿಎಂ ಏನೋ ಹೇಳಿದ್ದಾರೆ, ಬಟ್ ಆಲ್ ಆಫ್ ದೆಮ್ ಶುಡ್ ಮೇಂಟೈನ್ ಡಿಸಿಪ್ಲಿನ್. ಪಾರ್ಟಿ ಶಿಸ್ತನ್ನ ಎಲ್ಲರೂ ಕೂಡ ಮೇಂಟೈನ್ ಮಾಡಬೇಕು, ಪಾರ್ಟಿಗೆ ಗೌರವ ಕೊಡಬೇಕು. ಬರೀ ಮೀಡಿಯಾ ಮುಂದೆ ಕೂತ್ಕೊಂಡು ಪಾರ್ಟಿ ಹೆಸರನ್ನ ಹಾಳು ಮಾಡಬಾರ್ದು. ಮುಂದಕ್ಕೆ ಎಲ್ಲರ ಭವಿಷ್ಯನೂ ಕೂಡ ಪಕ್ಷದಲ್ಲಿದೆ. ಸೊ ನಾನು ಎಲ್ಲರಿಗೂ ಅಪೀಲ್ ಮಾಡ್ತೀನಿ, ಆಲ್ ಮೈ MLAs, ಆಯಿತು ಪಕ್ಷದ ವರಿಷ್ಠರು ಭೇಟಿ ಮಾಡೋದು ತಪ್ಪೇನಿಲ್ಲ, ಬಟ್ ಅನ್ನೆಸೆಸರಿ ಏನೇನೋ ಸ್ಟೇಟ್ಮೆಂಟ್ ಮಾಡೋದಾದ್ರೆ ವಿಲ್ ಹ್ಯಾವ್ ಟು ಆಕ್ಟ್. ನನ್ನ ಹತ್ರ ಕೆಲವ್ರು ಬಂದು ಮಾತಾಡಿದ್ದಾರೆ, ಕೇಳಿದ್ದಾರೆ. ನಾನು ಆಯ್ತಪ್ಪ, ನಿಮ್ಮ ಹೋಗಿ ಕೇಳೋದ್ರಲ್ಲಿ ನೀವೆಲ್ಲ ಮಂತ್ರಿಗಳಾಗಬಾರ್ದು ಅನ್ನೋದೇನಿಲ್ಲ, ಫಸ್ಟ್ ಟೈಮರು ಆಗಬಾರ್ದು ಅಂತೇನಿಲ್ಲ, ಫಸ್ಟ್ ಟೈಮರು ಆಗಬೇಕು, ಸೆಕೆಂಡ್ ಟೈಮರು ಆಗಬೇಕು, ಹಿಂದೆ ಎಲ್ಲ ನಡೆದಿದೆ. ಸೊ ಏನಿಲ್ಲ ಅಂತ ಹೇಳಿದ್ವಿ, ಬಟ್ ಈಗ ಟೈಮ್ ಅಲ್ಲ, ಈಗ ಟೈಮ್ ಅಲ್ಲ. ಈಗ ಎಲೆಕ್ಷನ್ ಇನ್ನ ನಡೀತಾ ಇದೆ, ತಮಿಳುನಾಡು ಎಲೆಕ್ಷನ್, ಕೆಲವೆಲ್ಲ ಕಳ್ಸಿಕೊಟ್ಟಿದ್ವಿ, ತಮಿಳುನಾಡಿಗೆ ಕಳ್ಸಿದೀವಿ. ಫಸ್ಟ್ ಎಲೆಕ್ಷನ್ ಮಾಡೋಣ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ದೀಪಾ, ಇದೀಗ ನೋಡಿ, ಈಗಾಗಲೇ ಹಲವು ಶಾಸಕರು ದೆಹಲಿ ಟೂರ್ ಅನ್ನ ಬೆಳೆಸಿರುವಂತದ್ದು. ಇಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇದಕ್ಕೆ ಕಿಡಿಕಾರಿದ್ದಾರೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಇದಕ್ಕೆ? ವನಿತಾ, ಏನು ಸುಮಾರು 30ಕ್ಕೂ ಹೆಚ್ಚು ಜನ 4-5 ಬಾರಿ ಗೆದ್ದಂತಹ ಶಾಸಕರು ತಮಗೂ ಸಚಿವ ಸ್ಥಾನ ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರ ಭೇಟಿಗೆ ತೆರಳಿದ್ದಾರೆ. ಆದ್ರೆ ಸದ್ಯಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ರಾಜ್ಯದಲ್ಲೇ ಇದ್ರು, ಮಧ್ಯಾಹ್ನದ ನಂತರದಲ್ಲಿ ಅವರು ದೆಹಲಿಗೆ ಹೋಗ್ತಿದ್ದಾರೆ ಅನ್ನುವಂತ ಮಾಹಿತಿ ಕೂಡ, ಹೋಗಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ಈ ಮಧ್ಯೆ ಏನು ಅಲ್ಲಿಗೆ ಹೋಗಿ ಹೈಕಮಾಂಡ್ ನಾಯಕರುಗಳನ್ನ ಭೇಟಿಯಾಗಿ ತಮಗೆ ಸಚಿವ ಸ್ಥಾನವನ್ನ ನೀಡಿ ಅನ್ನುವಂತಹದನ್ನ ಅವ್ರ ಮುಂದೆ ಬೇಡಿಕೆ ಇಡೋ ವಿಚಾರವಾಗಿಯೂ ಕೂಡ ಇವತ್ತು ಡಿಕೆ ಶಿವಕುಮಾರ್ ಒಂದು ಹಂತಕ್ಕೆ ಗರಂ ಆಗಿರುವಂತದ್ದು. ಅಂದ್ರೆ ಯಾರೇ ಪಕ್ಷದ ವಿರುದ್ಧವಾಗಿ ಅಥವಾ ಡಿಸಿಷನ್ಗಳ ವಿರುದ್ಧವಾಗಿ ಮಾತನಾಡುವವರು ಏನೆಲ್ಲ ಮಾತನಾಡ್ತಿದ್ದಾರೆ ಎಲ್ಲವನ್ನೂ ಕೂಡ ನಾವು ನೋಡಿದ್ದೇವೆ. ಅಂತವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕಾಗತ್ತೆ. ಸಂಪುಟದಲ್ಲಿ ಸೇರ್ಪಡೆ ಆಗೋದು ಅಥವಾ ಸಚಿವ ಸ್ಥಾನ ಬೇಕು ಅನ್ನೋದು ತಪ್ಪಿಲ್ಲ, ಆದ್ರೆ ಅದನ್ನ ಕೇಳುವ ರೀತಿ ಬೇರೆ ಇರುತ್ತೆ ಅನ್ನುವಂತಹ ಅರ್ಥದಲ್ಲಿ ಏನು ಡಿಕೆ ಶಿವಕುಮಾರ್ ಮಾತನಾಡಿರುವಂತದ್ದು. ಇಲ್ಲೊಂದ್ ಕಡೆ ಹೋಗಿರುವಂತಹ ನಾಯಕರುಗಳ ಕುರಿತಂತೆ ಕೂಡ ಅವರಿಗೆ ಬೇಸರ ಇದ್ದಂಗಿದೆ. ಯಾಕಂದ್ರೆ ಸಿಎಂ ಡಿಸಿಎಂ ಬಳಿ ಸಂಪುಟಕ್ಕೆ ಸೇರ್ಪಡೆ ಆಗಬೇಕು ಅನ್ನುವಂಥದ್ದನ್ನ ಕೇಳುವ ಬದಲಾಗಿ ನೇರವಾಗಿ ಹೈಕಮಾಂಡ್ ನಾಯಕರುಗಳನ್ನ ಭೇಟಿ ಮಾಡ್ತಾ ಇರುವಂತದ್ದು, ಅದು ಇದೇ ವಿಚಾರಕ್ಕೆ ಭೇಟಿ ಆಗ್ತಾ ಇರುವಂತದ್ದು ಎಲ್ಲೋ ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರ ಕೆಂಗಣ್ಣಿಗೆ ಗುರಿಯಾದಂತಿದೆ. ಹಾಗಾಗಿ ಅಂತವರು ಏನಾದ್ರು ಆ ರೀತಿಯಾಗಿರೋದನ್ನ ನಾವು ನೋಡ್ತಿದ್ದೇವೆ. ಹಂಗೇನಾದ್ರೂ ಇತ್ತು ಅಂದ್ರೆ ಪಕ್ಷ ಕ್ರಮ ಕೈಗೊಳ್ಳುತ್ತೆ ಅನ್ನುವಂತಹ ಮಾತುಗಳನ್ನು ಕೂಡ ಅವ್ರು ಹೇಳಿರುವಂತದ್ದು. ವನಿತಾ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಈಗಾಗಲೇ ಒಂದ್ ಕಡೆ ಶಾಸಕರು ದೆಹಲಿ ಟೂರ್ನಲ್ಲಿ ಇದ್ದಾರೆ, ದೆಹಲಿಗೆ ಆಲ್ರೆಡಿ ಧಾವಿಸಿದ್ದಾರೆ. ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ಸುರ್ಜೇವಾಲಾರನ್ನ ಭೇಟಿ ಮಾಡಿ ಇದ್ರ ಬಗ್ಗೆ ಮಾತುಕತೆ ನಡೆಸ್ತೀವಿ ಅಂತ. ಬಟ್ ಇಲ್ಲಿ ಈಗ ಪಂಚರಾಜ್ಯಗಳ ಎಲೆಕ್ಷನ್ ನಡೀತಾ ಇದೆ. ಇದು
ಸಮಯವಲ್ಲ, ಈ ಸಮಯವನ್ನ ಈ ರೀತಿಯಾಗಿ ನೀವು ಬಳಸ್ಕೊಳ್ಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಗರಂ ಆಗಿದ್ದಾರೆ.